ನಮಸ್ಕಾರ. ನಾನು ಡಾಕ್ಟರ್ ಶ್ರೀಧರ್. ಇವತ್ತಿನ ಪದ್ಯ ರಣನ ಗದಾಯುದ್ಧದಿಂದ. ದ್ರೌಪದಿ ಕುರುಕ್ಷೇತ್ರದ 17ನೇ ಯುದ್ಧ ಮುಗಿದ ನಂತರ ಭೀಮನನ್ನು ಉತ್ತೇಜಿಸಿ ಅವನನ್ನು ಉರಿದುಂಬಿಸಿ ಉಳಿದಿರುವಂತಹ ದುರ್ಯೋಧನನ್ನು ಕೂಡ ನೀನು ಕೊಲ್ಲಬೇಕು ಅಂತ ಉರಿದುಂಬಿಸಿ ಹೇಳುವಂಥ ಮಾತಿದು. ಭೀಮನನ್ನು ಹೊಗಳುತ್ತಾಳೆ. ಇರಿವ ಬೆಡಂಗ ದೇವ ಪರಮೇಶ್ವರ, ಇರಿವ ಬೆಡಂಗ ದೇವ ಪರಮೇಶ್ವರ, ಸಾಹಸ ಭೀಮ ನಿನ್ನೊಳಾರಿರುವುದು ಬರ್ದುಕುವರ್, ನಿನ್ನೊಳಾರಿರುವುದು ಬರ್ದುಕುವರ್, ನಿಜ ಭುಜೋಗ್ರ ಗದಾ ಪರಿಗ ಪ್ರಹಾರದಿಂ, ಪರಿವರಿಯಾಗಿ ಪುಣ್ವೆಣನಾಗಿ ಮರುಳ್ಗೆ ಉಣಿಸಾಗಿ ಯುದ್ಧದೊಳ್ ಕುರಿದರಿಯಾಗಿ ಬೀಳ್ದ ಅರಿಬಲಂಗಳೇ ಬೇಳವೇ ನಿನ್ನ ಬೀರಮಂ. ಇರಿವ ಬೆಡಂಗ ಸತ್ಯಾಶ್ರನಿಗಿದ್ದಂಥ ಒಂದು ಬಿರುದು, ಆ ಬಿರುದನ್ನೇ ಇಲ್ಲಿ ಭೀಮನಿಗೆ ಹೇಳಿದ್ದಾನೆ. ದೇವ ಪರಮೇಶ್ವರ ಸಾಹಸ ಭೀಮ, ಎಸೇಳುವಂಥ ಸಾಹಸ ಭೀಮ, ನಿನ್ನೊಳಾರಿರುವುದು ಬರ್ದು ಕುವರ್, ನಿನ್ನ ಜೊತೆ ಯುದ್ಧ ಮಾಡಿ ಯಾರಾದರೂ ಗೆಲ್ಲುವುದಕ್ಕೆ ಸಾಧ್ಯನಾ, ಬದುಕೋಕ್ಕೆ ಸಾಧ್ಯನಾ? ನಿಜ ಭುಜೋಗ್ರ ಗದಾ ಪರಿಗ ಪ್ರಹಾರದಿಂ, ಆ ಬಲಶಾಲಿ ಭುಜಗಳಲ್ಲಿರುವಂಥ ಆ ಬಲಶಾಲಿ ಗದೆಯಿಂದ ನೀನು ಪ್ರಹಾರ ಮಾಡಿದಾಗ ಜರ್ಜರಿತವಾಗಿ, ದೇಹವೇ ಜರ್ಜರಿತವಾಗಿ, ಮೈಯೆಲ್ಲ ಗಾಯವಾಗಿ, ಕೊನೆಗೆ ಎಣವಾಗಿ, ಈ ಯುದ್ಧ ಭೂಮಿಯಲ್ಲಿ ಎಣವಾಗಿ ಮರುಳಿಗೆ ಉಣಿಸಾಗಿ, ಈ ಯುದ್ಧ ಭೂಮಿಯಲ್ಲಿರುವಂತಹ ಪಿಶಾಚಿಗಳಿಗೆ ಆಹಾರವಾಗಿ, ಈ ಯುದ್ಧಕ್ಕೆ ಬಲಿ ಕೊಟ್ಟಿದ್ದೇವೇನೋ ಎಂಬಂತೆ ಕುರಿದರಿಯಾಗಿ, ಯುದ್ಧಕ್ಕೆ ಬಲಿ ಕೊಟ್ಟಂತಹ ಕುರಿಮಂದೆಯಂಗೆ ಬಿದ್ದಿರುವಂತಹ ಅರಿಬಲಂಗಳೇ, ಶತ್ರುಗಳ ಬಲಗಳೇ ಬೇಳವೇ ನಿನ್ನ ಬೀರಮಂ ಅಂತ ದ್ರೌಪದಿ ಹೇಳ್ತಾಳೆ. ಇಲ್ಲೊಂದು ಪದ ಇದೆ, ನಿಜ ಭುಜೋಗ್ರ ಗದಾ ಪರಿಗ ಪ್ರಹಾರದಿಂ. ಪರಿಗ ಅಂದರೆ ನಮ್ಮ ಹಳ್ಳಿನಲ್ಲಿ ಅಗಳಿ ಅಂತ ಯೂಸ್ ಮಾಡ್ತೀವಿ, ಆಯ್ತಾ? ಇಲ್ಲಿ ನಾವು ಏನು ಬೋಲ್ಟ್ ಅಂತ ಹಿಂಗೆ ಹಾಕ್ತೀವಲ್ಲ, ಅದೇ ರೀತಿ ನಮ್ಮ ಹಳ್ಳಿನಲ್ಲಿ ನಾವು ಚಿಕ್ಕವರಿದ್ದಾಗ 2 ಬಾಗಿಲುಗಳ ನಡುವೆ ಒಂದು ಹಿಂದಿನಿಂದ ಒಂದು ಅಗಳಿ ಅಂದರೆ ಉದ್ದೊಂದು ಕೋಲ್ ಇರ್ತಾ ಇತ್ತು, ಅದನ್ನು ಕೋಲ್ ಸಿಗಿಸ್ತಾ ಇದ್ರು. ಹಿಂದಿನ ಕಾಲದ ದೊಡ್ಡ ರಾಜರುಗಳು ಕೋಟೆ ಕೋತಲುಗಳಲ್ಲಿದ್ದಂತೆಲ್ಲ ದೊಡ್ಡ ದೊಡ್ಡ ಅಗಳಿಗಳು ಇರ್ತಾ ಇದ್ವು, ತುಂಬ ಭಾರವಾಗಿರ್ತಾ ಇದ್ವು ಅವು. ಆ ಗದಾ ಪರಿಗ, ಆ ಗದೆ ಎಷ್ಟು ತೂಕವಾಗಿತ್ತು ಅಂದರೆ ಈ ದೊಡ್ಡ ದೊಡ್ಡ ಅಗಳಿ ಥರ ಇತ್ತು. ಅದರ ಪ್ರಹಾರದಿಂದ ಬದುಕುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಇಲ್ಲಿ ರನ್ನ ಹೇಳ್ತಾನೆ. ನಮಸ್ಕಾರ.